ಬಿಥೋವನ್ ಒಬ್ಬ ಮಹಾನ್ ಸಂಗೀತಗಾರ ಫ್ರಾನ್ಸ್ನಲ್ಲಿದ್ದವನು. ಅವನು ಕಿವುಡನಾಗಿದ್ದರೂ ಕೂಡ ದೇಹ ದುರ್ಬಲ ಆದರೆ ಮಹಾನ್ ಸಂಗೀತಗಾರನಾಗಿ ಹೊಸ ಹೊಸ ಸಂಗೀತದ ಆಯಾಮಗಳನ್ನು ಸಂಗೀತ ಲೋಕಕ್ಕೆ ಅವನು ಕೊಡುವಂತಾಯಿತು. ಹಾಗೆ ಹೊರಗಿನ ಶರೀರ ಎಷ್ಟೇ ನಮಗೆ ದುರ್ಬಲ ಆಗಿದ್ದರೂ ಕೂಡ ಮಾನಸಿಕವಾಗಿ ಗಟ್ಟಿಯಾಗಿದ್ದಂಥವರು ಏನೇನೋ ಸಾಧಿಸಿದಾಗ ನಮಗೆಲ್ಲ ಗೊತ್ತಾಗುತ್ತೆ ನಿಜವಾದ ಬಲ ಇರೋದು ನಮ್ಮ ಮನಸ್ಸಿನಲ್ಲಿ, ನಮ್ಮ ಭಾವನೆಗಳಲ್ಲಿ, ನಮ್ಮ ಸಂಕಲ್ಪದಲ್ಲಿ ಅಂತ. ಹಾಗಾಗಿ ನಮ್ಮಲ್ಲಿ ಆಸಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂಥ ಚಿಂತನೆಗಳ ಒಂದು ಕೊಡುವಿಕೆ, ಆ ಚಿಂತನೆಗಳನ್ನು ಮಾಡುವಿಕೆ, ಆ ಒಂದು ಪ್ರಕ್ರಿಯೆ ಹೆಚ್ಚು ಹೆಚ್ಚಾಗಬೇಕು. ಇಲ್ಲ ಅಂತಂದರೆ ಇವತ್ತು ಭಾಳ ಜನ ದುರ್ಬಲರಾಗಿದ್ದಾರೆ. ಯಾಕಂದರೆ ಅದಕ್ಕೆ ಒಂದೇ ಒಂದು ಕಾರಣ, ದುರ್ಬಲವಾದ ಚಿಂತನೆಗಳನ್ನು ಅವರು ಮಾಡ್ತಾ ಇದ್ದಾರೆ. ಶಾರೀರಿಕವಾಗಿಯೂ ಅಥವಾ ಆಸೆಗಳಿಗೆ ಈಡಾಗಿಯೂ, ಆಸೆ ಈಡೇರಲ್ಲ ಅಂತಂದರೆ ತನಗೆ ಭಯ ಆಗಿಯೂ, ಹೀಗೆ ಆದ ಬೇರೆ ಬೇರೆ ರೀತಿಗಳಿದೆ. ಮನಸ್ಸಿನ ರೀತಿಗಳಲ್ಲಿ ಶಕ್ತಿ ಹೇಗೆ ಒಂದು ರೀತಿಯೋ ಭಯ ಇನ್ನೊಂದು ರೀತಿ. ಆ ಭಯದಕ್ಕೆ ಅವನು ಈಲ್ಡಾಗಿ ಆಗಿ ಕೊನೆಗೆ ಅವನು ಭಯಭೀತನಾಗಿ ತನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನೇ ಅವನು ಕಳ್ಕೊಳ್ತಾನೆ ಅಂತ. ಅಂದರೆ ಇದೆಲ್ಲ ಪ್ರಾಯೋಗಿಕವಾಗಿ ಮನಃಶಾಸ್ತ್ರಜ್ಞರು ಕೂಡ ಇದನ್ನು ಪ್ರಯೋಗ ಮಾಡಿ ನೋಡಿದ್ದಾರೆ. ಅಂದರೆ ಮನಸ್ಸಿಗೆ ಹೇಗೆ ನಾವು ಚಿಂತನೆಗಳನ್ನು ಕೊಟ್ಟರೆ ಅದು ಶರೀರದ ಮೇಲೆ ಪರಿಣಾಮ ಬೀರುತ್ತೆ. ದುರ್ಬಲವಾದ ಆಲೋಚನೆಗಳನ್ನು ಕೊಟ್ಟರೆ ಶರೀರವೂ ದುರ್ಬಲ ಆಗುತ್ತೆ, ಮನಸ್ಸು ದುರ್ಬಲ ಆಗುತ್ತೆ. ಶಕ್ತಿಯುತವಾದ ಚಿಂತನೆಯನ್ನು ಕೊಟ್ಟರೆ ಮನಸ್ಸು ಶಕ್ತಿಯುತವಾಗುತ್ತೆ, ಶರೀರವೂ ಶಕ್ತಿಯುತವಾಗುತ್ತೆ. ಒಂದು ಹಾಸ್ಪಿಟಲ್ನಲ್ಲಿ ಒಬ್ಬ ವ್ಯಕ್ತಿಯನ್ನು ಅವನು ಅಪರಾಧವನ್ನು ಮಾಡಿದಂಥವನು, ಅವನಿಗೆ ಗಲ್ಲು ಶಿಕ್ಷೆ ಆಗಿತ್ತು. ಅವನನ್ನು ಆಸ್ಪತ್ರೆಯಲ್ಲಿ ಇಟ್ಟು ಅವನನ್ನು ಹಾಗೆ ಕೊಲ್ಲದೆ, ಅಂದರೆ ಮನುಷ್ಯನಿಗೆ ಭಾವನೆಗಳನ್ನು ಕೊಟ್ಟರೆ ಹೇಗೆ ಆಗ್ತಾನೆ, ನಿಜವಾಗ್ಲೂ ಸತ್ತು ಹೋಗ್ತಾನ ಅನ್ನೋದನ್ನು ಪರೀಕ್ಷೆ ಮಾಡೋ ಸಲುವಾಗಿ ಅವನ ಶರೀರವನ್ನು ಪ್ರಯೋಗಕ್ಕೆ ಉಪಯೋಗಿಸಿಕೊಂಡ್ರು. ಅವನಿಗೆ ಹಾಸ್ಪಿಟಲಲ್ಲಿ ಮಲಗಿಸಿದಾಗ ಅವನಿಗೆ ಒಂದು ಇಂಜೆಕ್ಷನ್ ಕೊಟ್ಟರು, ಅಂದರೆ ಈ ಸುಪ್ತಾವಸ್ಥೆಗೆ ಅವನನ್ನು ಕಳಿಸಿದ್ರು. ಆದರೆ ಅವನಿಗೆ ಹೊರಗಡೆಯಿಂದ ಕೇಳೋದಕ್ಕೆ ಅವನು ಕಿವಿಗಳ ಮೂಲಕ ಅವನು ಕೇಳ್ಬೋದಾಗಿತ್ತು. ಇವೆಲ್ಲ ಸುತ್ತಮುತ್ತಲಿರ್ತಕ್ಕಂಥ ಡಾಕ್ಟ್ರು, ನರ್ಸ್ಗಳೆಲ್ಲ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದರು. ಕಟ್ ಮಾಡಿದ್ರ, ನಿಜವಾದ ಜೋರ ಕಟ್ ಮಾಡಿದ್ರ, ರಕ್ತ ಸೋರ್ತಾ ಇದೆ, ರಕ್ತ ಬರ್ತಾ ಇದೆ ಅಂತೇಳಿ ಹೇಳ್ತಾ ಇದ್ರು. ಅವನಿಗೆ ಅದೊಂದೇ ಗೊತ್ತಾಯಿತು, ಕಟ್ ಮಾಡಿದ್ದಾರೆ, ರಕ್ತ ಹೋಗ್ತಾ ಇದೆ ಅಂತ. ಅವನು ಕೇವಲ 1 ತಾಸು 1.5 ತಾಸಿನಲ್ಲಿ 1 ಲೀಟ್ರ್ ಬಂತ, ಎಷ್ಟು ಲೀಟ್ರ್ ಬಂತ, ಹೀಗೆಲ್ಲ ಇವರು ಮಾತಾಡೋದಷ್ಟೇ. ಅವನಿಗೆ ಕಟ್ಟು ಮಾಡಿರಲಿಲ್ಲ, ರಕ್ತನೂ ಬರ್ತಾ ಇರಲಿಲ್ಲ. ಆದರೆ ಚಿಂತನೆಯನ್ನು ಕೊಟ್ಟದ್ದಕ್ಕೆ ಅವನು 1.5 ತಾಸಿನಲ್ಲಿ ಸತ್ತೋಗಿದ್ದ. ಇದು ಮನುಷ್ಯನ ಸ್ಥಿತಿ. ಅಂದರೆ ಮನಸ್ಸಿಗೆ ಇಂಥ ಒಂದು ಶಕ್ತಿ ಇದೆ. ಮನಸ್ಸಿಗೆ ನಾವು ಕೊಟ್ಟಂಥದ್ದೇ ಅದಾಗುತ್ತೆ. ಅದಕ್ಕೆ ಮನಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ ಅಂದದ್ದು ಕೂಡ ಮನಸ್ಸಿನಂತೆ ಮಹಾದೇವ.